ಘಟಪ್ರಭಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಘಟಪ್ರಭಾ ನದಿ ತುಂಬಿ ಹರಿತಾ ಇರುವಂಥದ್ದು. ಇದರ ಪರಿಣಾಮವಾಗಿ ಈಗ ಗೋಕಾಕ್ನ ಜಲಪಾತ ಮೈದುಂಬಿಕೊಂಡಿರುವಂಥದ್ದು ದೃಶ್ಯದಲ್ಲೂ ಸಹ ನೀವು ನೋಡ್ಬೋದು. ಯಾವ ರೀತಿಯಾಗಿ ಏನಂತಂದ್ರೆ ಘಟಪ್ರಭಾ ಏನು ನದಿ ತುಂಬಿ ಹರಿದ ಪರಿಣಾಮ ಹಿಡಕಲ್ ಜಲಾಶಯದ ಒಂದಿಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಿಡ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಗೋಕಾಕ್ನ ಫಾಲ್ಸು ಮೈದುಂಬಿ ಹರಿತಾ ಇರುವಂಥದ್ದು. ಸುಮಾರು 171 ಅಡಿಯಷ್ಟು ನೀರು ಆಳದಿಂದ ಏನಂತಂದ್ರೆ ಬೀಳ್ತಾ ಇದೆ. ಇದರ ಮನೋಹರ ದೃಶ್ಯವನ್ನ ಪ್ರತಿಯೊಬ್ಬರು ಕಣ್ ತುಂಬಿಕೊಳ್ಳಿಕ್ಕೆ ಮಹಾರಾಷ್ಟ್ರ, ಕರ್ನಾಟಕ ಹಾಗೇನೆ ಆಂಧ್ರ ಪ್ರದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿತ್ಯವೂ ಸಹ ಇಲ್ಲಿ ಬರ್ತಾರೆ. ಬಂದಂಥ ಜನರು ಈ ಏನು ಜಲರಾಶಿಯನ್ನ ಕಣ್ತುಂಬಿಕೊಂಡು ಎಂಜಾಯ್ ಅನ್ನ ಮಾಡುವಂಥದ್ದು. ಕೇವಲ ಏನಂತಂದ್ರೆ ವೀಕೆಂಡ್ ಮಾತ್ರ ಅಲ್ಲ, ಉಳಿದ ಸಂದರ್ಭದಲ್ಲೂ ಸಹ ಏನಂತಂದ್ರೆ ಈ ಗೋಕಾಕ್ನ ಜಲಪಾತವನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅದರಲ್ಲೂ ಮಳೆಗಾಲ ಸಂದರ್ಭದಲ್ಲಿ ವಿಶೇಷವಾಗಿ ಏನಂತಂದ್ರೆ ಈ ಜಲಪಾತ ಏನಂತಂದ್ರೆ ಮೈದುಂಬಿಕೊಂಡು ಹರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಮಳೆಗಾಲ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದ್ರೆ ಪ್ರವಾಸಿಗರು ಇಲ್ಲಿ ಹರಿದು ಬರ್ತಾ ಇದ್ದಾರೆ. ನೋಡ್ಬೋದು ಏನಂತಂದ್ರೆ ಇದರ ಪರಿಣಾಮವಾಗಿ ಇಡೀ ಏನಂತಂದ್ರೆ ಘಟಪ್ರಭಾ ನದಿ ಏನಿದೆ ಅದು ಏನಂತಂದ್ರೆ ತುಂಬಿ ಹರಿತಾ ಇರುವಂಥದ್ದು. ಮೊದಲ ವಿದ್ಯುತ್ತನ್ನ ಇಲ್ಲೇ ದೇಶದಲ್ಲಿ ಮೊದಲ ವಿದ್ಯುತ್ತನ್ನ ಇದೇ ಒಂದು ಪ್ರದೇಶದಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಗೋಕಾಕ್ ಜಲಪಾತವನ್ನ ಕಣ್ತುಂಬಿಕೊಳ್ಳಿಕ್ಕೆ ಪ್ರತಿಯೊಬ್ಬರು ಸಹ ಇಲ್ಲಿ ಆಗಮಿಸ್ತಾರೆ. ಬಂದಂಥ ಜನರು ಏನಂತಂದ್ರೆ ಬಹಳಷ್ಟು ಎಂಜಾಯ್ ಮಾಡ್ತಾರೆ. ನೋಡ್ಬೋದು ಏನಂತಂದ್ರೆ ಈ ಏನು ಹತ್ತಿರದಿಂದ ಬಂದು ಪ್ರತಿ ಬಾರಿ ಏನಂತಂದ್ರೆ ಪ್ರವಾಸಿಗರು ಬಹಳಷ್ಟು ಹುಚ್ಚಾಟವನ್ನ ಮೆರಿತಾ ಇದ್ರು. ಯಾಕಂತಂದ್ರೆ ಏನು ಜಲಪಾತದ ಹತ್ತಿರ ಬಂದು ಏನಂತಂದ್ರೆ ಬಹಳಷ್ಟು ಜನ ಇಲ್ಲಿ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಳ್ಳೋದ್ರಿಂದ ಬಹಳಷ್ಟು ಪ್ರಾಣ ಹಾನಿ ಆಗ್ತಾ ಇತ್ತು. ಆದರೆ ಈ ಬಾರಿ ಏನಂತಂದ್ರೆ ವಿಶೇಷವಾಗಿ ಜಿಲ್ಲಾಡಳಿತ ಬ್ಯಾರಿಕೇಡನ್ನು ಹಾಕೋ ಮೂಲಕ ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರ್ದು ಅನ್ನೋ ಕಾರಣದಿಂದಾಗಿ ಈಗ ಏನಂತಂದ್ರೆ ಪ್ರತಿಯೊಬ್ಬರನ್ನು ಸಹ ಅಲ್ಲೇ ತಡೆಯುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಪ್ರವಾಸಿಗರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಈಗ ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ. ಏನು ಅನಿಸ್ತಾ ಇದೆ? ಫಸ್ಟ್ ಟೈಮಾ? ಇಲ್ಲ, ಬರ್ತಾ ಇರ್ತೀನಿ ಇಲ್ಲಿಗೆ. ಒಂದು ಪ್ರಾಬ್ಲಿ 5ನೇ ಸತಿ ಇರ್ಬೋದು ಇದು. ಸೊ ತುಂಬ ಚೆನ್ನಾಗಿದೆ. ಒಂದೊಂದು ಸತಿ ನೀರೇ ಇರಲ್ಲ, ಆವಾಗಲೂ ಕೂಡ ಲ್ಯಾಂಡ್ಸ್ಕೇಪ್ ಚೆನ್ನಾಗಿರುತ್ತೆ. ಇವತ್ತು ನೀರು ತುಂಬ ಹರಿತಾ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಮಗೆ ರೈನ್ಬೋ ಫಾರ್ಮ್ ಆಗಿದೆ, ಲ್ಯಾಂಡ್ಸ್ಕೇಪ್ ಎಲ್ಲ ತುಂಬ ಗ್ರೀನರಿ ಇದೆ. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಒಳ್ಳೆ ಜಾಗ. ಓಕೆ ಅಮ್ಮ, ಈಗ ನೀವು ಫಸ್ಟ್ ಟೈಮಾ ಅಥವಾ ಹಿಂದೆ ಬಂದಿದ್ರಾ? ಇಲ್ಲ, ನಾವು ಎವ್ರಿ ಇಯರ್ ಬರ್ತೀವಿ. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಏನು ಅನಿಸ್ತಾ ಇದೆ ಇದನ್ನು ನೋಡುತ್ತೆ? ತುಂಬಾ ಚೆನ್ನಾಗಿದೆ. ನೀರು ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಮಕ್ಕಳೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅಮ್ಮ, ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಗಡಿಂಗ್ಲಜ್ ಮಹಾರಾಷ್ಟ್ರ ಇಂದ ಬಂದಿದ್ದೀವಿ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಗಂತೂ ಸೀನಿಕ್ ವ್ಯೂ ತುಂಬಾ ಚೆನ್ನಾಗಿದೆ. ಮರ ಗಿಡ ಮತ್ತೆ ಇದು ಫಾಲ್ಸ್ ಒಂಥರ ಇಂಡಿಯನ್ ನೈಗ್ರಾ ಫಾಲ್ಸ್ ಇದ್ದಂಗೆ ತುಂಬಾ ಚೆನ್ನಾಗಿದೆ. ಪ್ರಮುಖವಾಗಿ ಸುಮಾರು 171 ಅಡಿಯಷ್ಟು ಆಳದಿಂದ ಏನು ನೀರು ಬೀಳುತ್ತೆ, ಇದನ್ನ ಕರ್ನಾಟಕದ ನಯಾಗರ್ ಫಾಲ್ಸ್ ಅಂತಾನೆ ಇದನ್ನ ಕರೆಯಲಾಗತ್ತೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ಏನಂತಂದ್ರೆ ಸ್ಥಾನಮಾನ ಇರುವಂಥದ್ದು. ಯಾಕಂತಂದ್ರೆ ಗೋಕಾಕ್ ಫಾಲ್ಸ್ ಅಂತಂದ್ರೆ ಸಾಕು, ಇಡೀ ರಾಜ್ಯದಲ್ಲಿ ಜನರು ಏನಂತಂದ್ರೆ ಇದನ್ನ ನೋಡ್ಲಿಕ್ಕೆ ಕಣ್ತುಂಬಿಕೊಳ್ಳಿಕ್ಕೆ ಏನು ವಿಶೇಷವಾಗಿ ಮಳೆಗಾಲ ಸಂದರ್ಭದಲ್ಲಿ ಆಗಮಿಸ್ತಾರೆ. ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಮಕ್ಕಳು ತಮ್ಮ ಕುಟುಂಬ ಸಮೇತವಾಗಿ ಪ್ರತಿ ಬಾರಿ ಇಲ್ಲಿ ಆಗಮಿಸಿ ಏನಂತಂದ್ರೆ ಪ್ರವಾಸಿಗರು ಎಂಜಾಯ್ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಬಹಳಷ್ಟು ಈ ಜಲರಾಶಿಯನ್ನ ಕಣ್ ತುಂಬಿಕೊಳ್ಳುವಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.